ಓಂ ನಮೋ ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾವು JDS HD ಕುಮಾರಸ್ವಾಮಿಯವರ ವಿಷಯ ಮಾತಾಡೋಣ ಅಂತ ಬಂದಿದ್ದೀನಿ. HD ಕುಮಾರಸ್ವಾಮಿಗೆ ಗೊತ್ತಿಲ್ಲದ ವಿಷಯವೇ ಇಲ್ಲ. ಯಾಕೆಂದರೆ ಎಲ್ಲ ಗೊತ್ತು ಅನ್ನೋನು ಸಕಲ ಕಲಾವಲ್ಲವನ್. ಯಾಕೆಂದರೆ 2 ಸತಿ ಲಾಟ್ರಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು 2 ಸತಿ ಮುಖ್ಯಮಂತ್ರಿ ಆಗಿಬಿಟ್ಟು ಅದೇ ಒಂದು ದೊಡ್ಡ ಸಾಹಸ ಆಯಿತು. ಆ ಸಾಹಸದಲ್ಲಿ ಮಾಡಿದ್ರು, ಕೆಲಸ ಇಲ್ಲ ಅಂತಲ್ಲ. ಮೊದಲನೇ ಸಾರಿ ಬೇಸಲ್ಲಿ ಲಾಟ್ರಿ ಟಿಕೆಟ್ ಬ್ಯಾನ್ ಮಾಡಿದ್ರು, ಸಾರಾಯಿ ಬ್ಯಾನ್ ಮಾಡಿದ್ರು, ಮತ್ತು ಒಂದಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನೂ ಮಾಡಿದ್ರು, ಇಲ್ಲ ಅಂತಲ್ಲ. ಮತ್ತು ಮೂರನೇದಾಗಿ ಇನ್ನೊಂದು ಸತಿ ಮತ್ತೆ ಮುಖ್ಯಮಂತ್ರಿ ಆದರು, ರೈತರ ಸಾಲ ಮನ್ನಾ ಮಾಡಿದ್ರು. ರೈತರ ಸಾಲ ಮನ್ನಾ ಮಾಡಿದ್ರು. ಯಾರು ದುಡ್ಡು? ಅದು ಜನರ ದುಡ್ಡು. ಜನರ ದುಡ್ಡಿನಿಗೆ ಸಾಲ ಮನ್ನಾ ಮಾಡಿಬಿಟ್ಟು ನಾ ಮಾಡಿದೆ ಅಂತ ಹೇಳ್ಕೊಂಡೇ ಕುಣಿತಾ ಇರುವಂಥ ಕುಮಾರಸ್ವಾಮಿಯವರು ಈಗ ಕೇಂದ್ರದ ಸಚಿವರಾಗಿರೋದ್ರಿಂದ ಇವ್ರಿಗೆ ಕೇಂದ್ರದಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಬೇಕಾದಷ್ಟಿದೆ. ಯಾಕೆಂದರೆ ಇವ್ರಿಗೆ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ. ಅಲ್ಲಿ ಇವ್ರದ್ದೇ ಆದ ಸ್ವಪ್ರತಿಷ್ಠೆಯಿಂದ ಕೆಲಸ ಮಾಡುವಂಥ, ದಕ್ಷತೆಯಿಂದ ಮಾಡುವಂಥ ಕೆಲಸ ಕೊಟ್ಟಿದ್ದಾರೆ ಕೈಗಾರಿಕಾ ಇಲಾಖೆನೀಗ. ಅದನ್ನೀಗ ನಿಭಾಯಿಸೋದು ಬಿಟ್ಬಿಟ್ಟು ಇಲ್ಲಿ ನಮ್ಮ ರಾಜ್ಯದಲ್ಲಿ ಕೂತ್ಕೊಂಡು ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿಕೊಂಡು ಎಲ್ಲ ಎಳೆ ಮಕ್ಕಳು ಹೇಳ್ದಂಗೆ ಗೋಲಿ ಆಟ ಆಡೋ ಹುಡುಗರು ಹೇಳ್ತಾರಲ್ಲ, ಹಂಗೆ ನಾನೇ ಮುಂದಿನ ಮುಖ್ಯಮಂತ್ರಿ, ನಾನು BJPನಿಗ ಮತ್ತು ನಾವು NDA ಅಭ್ಯರ್ಥಿಯಾಗಿ ನಾನೇ ಆಗೋದು ಹಂಗಂತ ಹೇಳ್ತಾರೆ. ಹಂಗಾರೆ ಇಲ್ಲಿ 60-70 ಜನ ಇದ್ದಾರಲ್ಲ, ಇವ್ರು ಯಾರಿಗೂ ಉಸಿರೇ ಇಲ್ಲ. ಯಾಕೆಂತಂದರೆ ಕುಮಾರಸ್ವಾಮಿ ಹೇಳ್ತವನೆ ಅಂತಂದರೆ ಇವ್ರು BJPಯವರೆಲ್ಲ ಬಾಯಿ ಮುಚ್ಕೊಂಡವ್ರೆ, ಗಾಪ್ ಚುಪ್ ಆಗ್ಬಿಟ್ಟವ್ರೆ. ಉಸಿರೇ ಇಲ್ಲ ಒಬ್ರದ್ದು. ಅರ್ಥ ಆಯ್ತಾ? ಯಾಕೆ ಹಿಂಗಾಯಿತು, ಏನಕ್ಕೆ ಹಿಂಗಾಯಿತು? BJPನಲ್ಲಿ ಲೀಡರ್ಶಿಪ್ ಇಲ್ಲ ಅಂತಾರೆ. ಏನು ಲೀಡರ್ಶಿಪ್ಪು ಅಂದರೆ ಏನು? ಇಲ್ಲ ರೀ, ಲೀಡರ್ಶಿಪ್ ಅಂತಂದರೆ ಯಾರನ್ನೋ ಒಬ್ಬನ್ನ ಆಯ್ಕೆ ಮಾಡ್ತಾರೆ ಮುಂದಾಳತ್ವ ಅಂತ. ಅವನನ್ನೀಗ ನೀವು ಸ್ವೀಕಾರ ಮಾಡದೇ ಇದ್ಮೇಲೆ ಇನ್ನು ಹೆಂಗೆ ಲೀಡರ್ಶಿಪ್ಪು? ನಿಮ್ಮಲ್ಲಿ ಅಸಮಾಧಾನಗಳಿವೆ. ನಿಮ್ಮಲ್ಲಿ ನನಗೆ ಮಾಡಲಿಲ್ವಲ್ಲ ಹಂಗಂತ BJPನಲ್ಲಿ ಅಲ್ಲ. RSಕ್ಕೂ ವಿರೋಧ ಪಕ್ಷ ನಾಯಕ ಆದರು. ಅರ್ಥ ಆಯ್ತಾ? ಅವ್ರಿಗೆ ಪಕ್ಕದಲ್ಲಿ ಒಬ್ಬರನ್ನ ಇದು ಅಂದ್ಬಿಟ್ರು, ಸುನೀಲ್ ಕುಮಾರ್ ಅಂತ. ಅರ್ಥ ಆಯ್ತಾ? ಈಗ ಇವ್ರಿಗೂ ಒಂದು ಬಿಡೋಕ್ಕೆ ಯಾರೂ ಇಲ್ಲ ಅಂತ ದಮ್ಮಾಗಿರೋರು ಯಾರಿಗೆ? ವಿಜಯೇಂದ್ರಗೆ ರಾಜ್ಯನಿಗ ನಿಭಾಯಿಸುವಷ್ಟು ಶಕ್ತಿ ಮತ್ತು ಸಾಮರ್ಥ್ಯ ಎಲ್ಲ ಇದೆ. ಕಾರಣ ಏನಪ್ಪ ಹಂಗಂದರೆ ಅವ್ರ ಹತ್ರ ದುಡ್ಡಿನ ಆಡಳಿತ ಇದೆ. ದುಡ್ಡಿನ ಆಡಳಿತ ಇದ್ದಿದ್ದಕ್ಕೆ ಅಲ್ವೇ ಇಷ್ಟೆಲ್ಲ ಇದು ಮಾಡಿರೋದು. ಆದರೆ ಈಗ ಕ್ರಾಸ್ ವೋಟಿಂಗ್ ಮಾಡ್ತಾರೆ ಅಂತ ಅವರು ಸೆನ್ಸಿಗೆ ತಗೊಳ್ಳಿಲ್ಲ. ಕ್ರಾಸ್ ವೋಟಿಂಗ್ ಮಾಡ್ತಾರೆ ಅಂತ ಸೆನ್ಸಿಗೆ ತಗೊಂಡಿದ್ರೆ ನಿನ್ನಂತೆಯವ್ರನ್ನ 50 ಜನನ ಖರೀದಿ ಹಾಕ್ಕೊಂಡಿರೋರು. ಅರ್ಥ ಆಯ್ತಾ? ಅವ್ರಿಗೆ ಖರೀದಿ ಮಾಡೋದು ಗೊತ್ತು, ಎಲ್ಲ ಗೊತ್ತು. BJPಗೆ ಏನು ಹೇಳ್ಕೊಡ್ಬೇಕಾಗಿಲ್ಲ. ಅವ್ರ ಅಪ್ಪ ಮಾಡಿ ಎಲ್ಲ ಪಾಠನೂ ಎಲ್ಲರಿಗೂ ಕಲಿಸೋನೆ. ಆದರೆ ನಮ್ಮಲ್ಲಿ ಏನು 66 ಜನ ಬಿಡು ಕಾಮನ್ ಆಗಿ ತೊಗೊಂಡ್ರು. ಕಾಮನ್ ಆಗಿ ಅಂದರೆ ಇಬ್ಬರಿಗೆ ತಾನೇ ಗೆಲ್ಲಬೇಕಾಗಿರೋದು, ಇಬ್ಬರಿಗೆ ಓಟ್ ಐತಲ್ವ ಬಿಡು ಹಂಗಂತೇಳಿ ಕಾಮನ್ ಆಗಿ ತೊಗೊಂಡ್ರು. ಇಲ್ಲ ನಾವು ಹಿಂಗೆ ಒಂದು ಪಲ್ಟಿ ಹಾಕೋಣ ಹಂಗಂತ ಆಗಿದ್ದಿದ್ರೆ ಡೆಫಿನೆಟ್ಲಿ ಪಲ್ಟಿ ಹಾಕ್ಸಿರೋರು ಎಲ್ಲರಿಗೂ. ಅರ್ಥಾಯ್ತಾ? ಕಾಂಗ್ರೆಸ್ಗಿಂತ ಅಪ್ಪನಂಗೆ ಕೆಲಸ ಮಾಡಿರೋರು. ಇವ್ರಿಗೆ ಬರೀ 11 ಜನ ಅಲ್ಲ, ಅವ್ರಿಗೆ 22 ಜನ ಆಗಬೇಕು. ಆ ಥರ ಮಾಡಿ ನೋಡ್ಕೊಳಂಗೆ ಕೊಟ್ಟಿರೋರು. ಅವ್ರಿಗೆ ನಿಜವಾದ ಕ್ಯಾಂಡಿಡೇಟೇ ಸೋಲ್ಬೇಕು, ಆ ರೀತಿಯಾಗಿರೋದು. ಅವಾಗೇನು ಮಾಡ್ತಾಯಿದ್ರಿ ಕಾಂಗ್ರೆಸ್ನವರು? ಅಲ್ಲ ರೀ, HD ಕುಮಾರಸ್ವಾಮಿ ಅವರು ಸಾಧಾರಣವಾಗಿ ತಗೊಂಡ್ರು. ಅವರು ಸಾಧಾರಣವಾಗಿ ಅಂತಂದರೆ ಏನು ಗೊತ್ತಾ? ನನ್ನ ಓಟು ವೇಸ್ಟ್ ಆಗೋದು ಬೇಡ, ನನಗೇನು ಬರಬೇಕು 18 ಓಟ್ ನನಗೆ ಬಂದರೆ ಸಾಕು ಅಂತ ಅವರು ಕ್ಯಾಂಡಿಡೇಟ್ ನಿಲ್ಲಿಸಿದ್ರು ಅಷ್ಟೇ. ಅವ್ರಿಗೇನು ದುಡ್ಡಿಲ್ವಾ? ಅವ್ರಿಗೆ ನಿಮ್ಮಂಥವ್ರನ್ನ ಹೈಜಾಕ್ ಮಾಡೋಕ್ಕೆ ಬರಲ್ವಾ? ನ್ಯಾಯಯುತವಾಗಿ ಮಾಡೋಣ ಅಂತ ಇದು ಮಾಡಿದ್ರು. ಆದರೆ ಇಬ್ಬರನ್ನೂ ಯಾಮರ್ಸಿ ಡಿ ಕೆ ಶಿವಕುಮಾರು ಮಾಡಿರೋದಲ್ಲ ಇದು.
ಬೇಕು ಅಂತಲೇ ಕಾರ್ಯಕರ್ತರು ಮಾಡಿರ್ತಕ್ಕಂಥದ್ದು, ಈ ಎಮ್ ಎಲ್ ಎಗಳು ಮಾಡಿರ್ತಕ್ಕಂಥದ್ದು ಚಂಡಾಳರು. ಯಾವ ಕುಮಾರಸ್ವಾಮಿನೂ ಇದು ಶಿವಕುಮಾರ್ನೂ ಕಮಿಟ್ ಆಗಿಲ್ಲ, ಏನೂ ಇಲ್ಲ. ನೋಡೋಣ ಇದು ಹಿಂಗೆ ಮಾಡ ಅಂದರೆ ಹಂಗಿರುತ್ತೆ ಅಂತ ಮಾಡಿರ್ತಕ್ಕಂಥದ್ದು. ಏನು ಸಿಕ್ಬಿಡ್ತು ಈಗ ನಾಳೆ ಎಲ್ಲರಿಗೂ ಗೊತ್ತಾಗುತ್ತೆ. ಸತ್ಯ ಸಮಿತಿಯ ಇದರಿಂದ ಸಿ ಟಿ ರವಿ ಮತ್ತು ಇವ್ರುಗಳು ಮಹೇಶ್ ಅವರು ಇದನ್ನು ಮಾಡಿರೋದ್ರಲ್ಲಿ ನಾಳೆ ಗೊತ್ತಾಯಿತು ಅಂತ ಇಟ್ಕೊಳ್ಳಿ. ಗೊತ್ತಾದಾಗ ಆಗೋದು ಅವಮಾನಕ್ಕಿಂತ ಹೆಚ್ಚಿಗೆ ಬೇಕಾ? ಇನ್ನೇನು ಆಗಬೇಕು ನಿಮಗೆ? ಅಲ್ಲಪ್ಪ, ಅವಮಾನ ಆದರೆ ಸಾಲಲ್ವಾ? ಇನ್ನೇನು ಲಾಭ ಬೇಕು? ನೆಕ್ಸ್ಟ್ ಇದಕ್ಕೆ ಎಲೆಕ್ಷನ್ಗೆ ಟಿಕೆಟ್ ಕೊಡಬಾರ್ದು, ಹಂಗೆ ಮಾಡಬೇಕು. ಆವಾಗ ನಿಮ್ಗೆ ಏನಾದ್ರು ಬುದ್ಧಿ ಬರುತ್ತೋ ಏನೋ ಗೊತ್ತಿಲ್ಲ. ಅರ್ಥ ಆಯ್ತಾ? ಕುಮಾರಸ್ವಾಮಿ ಅವ್ರೂ ಅಷ್ಟೇ. ಹೌದು, ಇವಾಗೆಲ್ಲ ಕಂಡುಹಿಡಿತೀರಾ, ಕಂಡುಹಿಡ್ಬಿಟ್ಟು ಏನು ಮಾಡ್ತೀರಾ? ಹೇಳ್ತಾ ಇದ್ದೀರಲ್ಲ ಜಂಜಿ ಅಂತ. ಏನು ಜಂಜಿ ಅಲ್ಲ ರೀ, ಇರೋನಿಗೆ ನಿಜವಾಗಿ ಕಾಸಿರೋನಿಗೆ ನಿಲ್ಲಿಸೋದಕ್ಕೆ ಕಷ್ಟ ಆಗಿದೆ ಈಗ ನಿಮ್ಮ ಪಾರ್ಟಿಲಿ. ಅರ್ಥ ಆಯ್ತಾ? ನೀನು ಜಂಜಿ ನಿಲ್ಲಿಸ್ಕೊಂಡು ಏನು ಮಾಡ್ತೀಯ? 18 ವರ್ಷ ಹುಡುಗರನ್ನ ತೊಗೊಂಡ್ಬಿಟ್ಟು 18ರಿಂದ 30ವರೆಗೂ ಮಾಡ್ತೀಯ ಅಂತ ಇಟ್ಕೊಳಪ್ಪ. ಅವ್ರ ಹತ್ರ ಕಾಸೇ ಇಲ್ಲ, ಎಲ್ಲಿಂದ ತತ್ತೀಯ ಕಾಸು? ಈ ಚಂಡಾಳರೆಲ್ಲರೂ 500ರಿಂದ 5,000ವರೆಗೂ ಕೊಡ್ತಾರೆ. ಈ 5,000ವರೆಗೂ ಕೊಡೋರ ಮಧ್ಯದಲ್ಲಿ ಒಂದು ಕ್ಯಾಂಡಿಡೇಟ್ನಿಗೆ ಗೆಲ್ಲಿಸ್ಕೋಬೇಕು ಅಂದರೆ ಸುಮ್ಮನೆ ಹುಡುಗಾಟ ಆಗುತ್ತಾ? ಅದು ಹೋಯ್ತು. ಆ ಕಾಲ ಎಲ್ಲ ಹೋಯ್ತು. ಫ್ರೀಯಾಗಿ ಓಟ್ ಹಾಕೋ ಕಾಲ. ಈಗಲೂ ಫ್ರೀಯಾಗಿ ಪಾಪ ಹಾಕೋದು ಜನ. ಆದರೆ ನೀವು ಬಿಡಲ್ವೇ? ನೀವೇ ಕೊಟ್ಟು ಅಭ್ಯಾಸ ಮಾಡಿ ಈಗ ನಮ್ಗೆ ಎಲ್ಲಿ ಬರ್ತದೆ ಅಂತ ಕಾಯ್ತಾ ಇರ್ತಾರೆ ಹೊರ್ತು ಅವರು ಇನ್ನೇನೂ ಇಲ್ಲ. ಮುಂದಿನ ಸತಿಗೆ ಹೇಳ್ತಾರಲ್ವ, ಏನು 28ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಬಿಡುತ್ತೆ ಹಂಗಂತ. ಎಲ್ಲ ಕನಸು ಕಾಣ್ತಾ ಇರ್ತೀರಾ. ಕನಸು ಕಾರಣದ್ರಲ್ಲಿ ಏನು ತಪ್ಪಿಲ್ಲ, ನಿಮ್ಮನ್ನ ಬೇಡ ಹಂಗಂತ ಹೇಳ್ತಾ ಇಲ್ಲ. ಆದರೆ ಕನಸಿಗೆ ಕಂಡಿದ್ದಕ್ಕೆ ತಕ್ಕಾಗೆ ಅದು ನೆರವೇರಬೇಕು. ನೀವೇನು ಕಟ್ಟಾಕಿದ್ದೀರ ಅಂತ ನಿಮ್ಗೆ ಓಟ್ ಹಾಕ್ತಾರೆ ಅವರು. ನೆಕ್ಸ್ಟು ಪುನಃ ಮತ್ತೆ ಏನಾಗುತ್ತೆ ಗೊತ್ತಾ? ನೆಕ್ಸ್ಟು ಅತಂತ್ರ ಆಗುತ್ತೆ. ಅತಂತ್ರದಲ್ಲಿ ಏನು ಮಾಡ್ತೀರಾ? ಅತಂತ್ರನೇ ನೆಕ್ಸ್ಟು. ಯಾರಿಗೂ ಬಹುಮತ ಇರೋಲ್ಲ. ಮತ್ತೆ BJP ದಳನೇ ಇದು ಮಾಡಬೇಕು, ಇಲ್ಲ ಈ ಕಡೆ ದಳ ಮತ್ತು ಕಾಂಗ್ರೆಸ್ಸೇ ಮಾಡಬೇಕು. ಆ ಥರ ಆದಾಗ ಏನು ಮಾಡ್ತೀರಾ? BJPಗೆ ತೀರಾ ಕಮ್ಮಿ ಆಗೋಗಿ ಕಾಂಗ್ರೆಸ್ಸಿಗೆ ಜಾಸ್ತಿ ಆಗೋಗ್ಬಿಟ್ಟು ಅದಕ್ಕೆ ಸಪೋರ್ಟಿಗೆ ಬೇಕು ಜನತಾ ದಳ ಅಂತಂದರೆ ಅವಾಗ ಏನು ಮಾಡ್ತೀಯ? ಬಾಯಿಗೆ ಇದನ್ನ ಹಾಕೋತೀರಾ ಗಮ್ಮು. ಮತ್ತೆ ಹೋಯ್ತೀರ ಅವನ ಮನೆ ಬಾಗಿಲಿಗೇನೆ, DK ಶಿವಕುಮಾರ್ ಕುಮಾರಸ್ವಾಮಿ ಮನೆಗೆ. ಇದು ಆಗದೆ ಹಿಂಗೆ ನೆಕ್ಸ್ಟು. ಯಾಕೆಂತಂದರೆ ಈಗ ನನ್ನ ಪರಿಸ್ಥಿತಿ ಪ್ರಕಾರವಾಗಿ ನೀವು ಯಾರೂ ಬಹುಮತ ತಗೊಳ್ಳೋ ಅಷ್ಟು ಕೆಪಾಸಿಟಿಲಿ ಇಲ್ಲ, ಕೆಲಸನೂ ಮಾಡ್ತಾ ಇಲ್ಲ. ಹಂಗಾಗಿ ನಾನು ಅಂದ್ಕೊಳ್ಳೋದು, ನೀವು ಈಗೇನು ಕ್ರಾಸ್ ವೋಟಿಂಗ್ ಆಗಿದೆ, ಈ ಕ್ರಾಸ್ ವೋಟಿಂಗ್ನಿಗೆ ಕಂಡುಹಿಡಿದ್ಬಿಟ್ಟು ಎಲ್ಲರೂ ನಿಜವಾಗಿ ಸಸ್ಪೆಂಡ್ ಮಾಡೋದಾದರೆ ನಿಜವಾಗೂ ನಿಮ್ಮನ್ನ ಗಂಡಸು ಅಂತೀನಿ. ಇಲ್ಲಾಂದರೆ ನೀವು ಗಂಡಸರೇ ಅಲ್ಲ, ಹೆಂಗಸು ಅಲ್ಲ. ಅದೇನು ಹೇಳ್ತಾರಲ್ಲ ನಾಮಾರ್ಥಗಳು ಅಂತ, ಹಂಗೆ. ಅರ್ಥ ಆಯ್ತಾ? ಹಿಂಗೆಲ್ಲ ರಾಜಕಾರಣ ಮಾಡೋಕ್ಕೆ ಯಾಕೆ ಬಂದ್ರಿ ಅಂತಲೇ ಗೊತ್ತಾಗ್ತಾ ಇಲ್ಲ ನೀವುಗಳು. ಬಲವಾಗಿರಬೇಕು, ಸ್ಟ್ರೆಂತಾಗಿರಬೇಕು. ನಾನು ಇದನ್ನೀಗ ದಕ್ಷತೆಯಿಂದ ಇದನ್ನು ನಿಭಾಯಿಸ್ತೀನಿ, ನಾನು ಹೇಳ್ದಂಗೆ ಕೇಳಿಸ್ಕೊತೀನಿ ಅಂತ ಆಗಲಿಲ್ಲ. ಹಂಗಂದಮೇಲೆ 66 ಜನ MLAಗಳನ್ನೀಗ ನೀವು ಕಂಟ್ರೋಲ್ ತಗೊಳ್ಳಿಲ್ಲ ಅಂತಂದರೆ ನೀವು ಇನ್ಯಾವ ಸೀಮೆ ವಿರೋಧ ಪಕ್ಷ ನಾಯಕ ನೀವು? ಇದು ಅಧ್ಯಕ್ಷರದಲ್ಲ ಕೆಲಸ. ವಿರೋಧ ಪಕ್ಷ ನಾಯಕ ಎಲ್ಲರ ಹತ್ರನೂ 62 ಜನದ ಹತ್ರನೂ ಸೌಹಾರ್ದಯುತವಾಗಿ ಮಾತುಕತೆ ನಡೆಸಿ ಅವ್ರನ್ನೀಗ ಒಂದು ಲೆವೆಲ್ ಇಕ್ಕೋಬೇಕು. ವಿರೋಧ ಪಕ್ಷ ನಾಯಕನೇ ಸರಿ ಇಲ್ಲ ಹಂಗಂದರೆ ಅಧ್ಯಕ್ಷ ಏನು ಮಾಡ್ತಾನೆ? ಅಧ್ಯಕ್ಷನೇನು ಕೆಲಸ? ಅವನಿಗೆ 108 ಕೆಲಸ ಇದೆ. 124 ಅಲ್ಲ, 224 ಕ್ಷೇತ್ರಗಳಿಗೂ ಅವನು ಅಡ್ಡಾಡಬೇಕು. ಅವನು ಅಷ್ಟು ಜನನೀಗ ನೋಡಬೇಕು. ಅವನದೇನು ತಪ್ಪಿದೆ? ಇದು ನೀವು ವಿಧಾನಸಭೆಯಲ್ಲಿರ್ತಕ್ಕಂಥ 66 ಜನನೀಗ ಕಂಟ್ರೋಲಲ್ಲಿ ಇಟ್ಕೋಬೇಕಾದ್ದು ಯಾರ್ದು? ವಿರೋಧ ಪಕ್ಷ ನಾಯಕ ನಾನು ಅಂತ ಒಪ್ಕೊಂಡು CLP ಲೀಡ್ರ್ ಆಗೋದ್ಮೇಲೆ CLP ಲೀಡ್ರ್ ತಾನೇ ಅದು ಜವಾಬ್ದಾರಿ. ನನಗೇನೋ ಗೊತ್ತಿಲ್ಲಪ್ಪ, ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. CLP ನಾಯಕ ಒಪ್ಕೊಂಡಿದ್ದು ಇದನ್ನು ಮಾಡ್ಕೊಳ್ದಿದ್ಮೇಲೆ, ನಿಭಾಯಿಸ್ತಿದ್ಮೇಲೆ ಇನ್ಯಾರು ನಿಭಾಯಿಸ್ತಾರೆ ಇದನ್ನೀಗ? ಕುಮಾರಸ್ವಾಮಿಯವರು ಎಲ್ಲ ಹೇಳ್ತಾರೆ ಈಗ, ಎಲ್ಲ ಗೊತ್ತಿತ್ತು ನನಗೆ, ನಾನು ಸೋಲ್ತೀನಿ ಅಂತ ಗೊತ್ತು, ಅದಕ್ಕೆ ನಾನು ಇದಕ್ಕೆ ಹೋದೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋದೆ. ಅಯ್ಯಪ್ಪ ಕರ್ಕೊಂಡು ನಾನು ನಿಮ್ಮನ್ನ, ಬನ್ನಿ ಸ್ವಾಮಿ ನೀವು ಸೋತ್ಬಿಡ್ತಾ ಇದ್ದೀರಾ, ನಿಮಗೊಂದು ಹೂನಾರ ಹಾಕ್ತೀನಿ ಅಂತ ಹೇಳಿದ್ರು ಅಯ್ಯಪ್ಪ.
ಅಲ್ಲ ರೀ, ಮಾತಾಡೋದಕ್ಕೂ ಒಂದು ಲೆವೆಲಾಗಿ ಮಾತಾಡಿ. ಒಂದು ಇದು ತಪ್ಪಾಗಿದೆ, ತಪ್ಪಾಯಿತು, ಹೌದು ನಾವು ಯಾಮಾರಿದ್ವಿ ಅಂತ ಹೇಳ್ಕೊಳ್ಳಿ. ಯಾಮಾರಿದ್ದೀವಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಏನು? ನನಗೆ ಗೊತ್ತಿತ್ತು ಅಂದರೆ ಏನು ಗೊತ್ತಿತ್ತಪ್ಪ ನಿಮಗೆ? ಏನೂ ಗೊತ್ತಿಲ್ಲ, ಯಾರಿಗೇನೂ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ಗೆ ಏನೂ ಗೊತ್ತಿಲ್ಲ. ಅವನು ಇಷ್ಟು ಓಟ್ ಸಿಗುತ್ತೆ ಅಂತ ಅವನೇ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅವ್ರ ಆತ್ಮ ಮುಟ್ಕೊಂಡು ಹೇಳಲಿ ಅವರು ಸತ್ಯನಿಗ, ನಾನು ಅಲ್ಲಿ ಕಮಿಟ್ ಮಾಡಿದ್ದೆ, ನಾನು ಇಂಥವ್ರು ಓಟ್ ಹಾಕ್ತಾರೆ ಅಂತಿತ್ತು ಅಂತ. ಗೆಲ್ತಾರೆ ಅಂತ ಗೊತ್ತು ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನಿತ್ತು? 31 ಜನ ಓಟ್ ಹಾಕ್ತಾರೆ ಅಂತ ಗೊತ್ತಿತ್ತಾ ಡಿ ಕೆ ಶಿವಕುಮಾರ್ಗೆ? ಇದೆಲ್ಲ ಸುಮ್ಮನೆ ನಾಟಕ ರೀ. ಸುಮ್ಮನೆ ಏನು ಗೊತ್ತಾ, ಅಡ್ಡೇಟ್ ಮೇಲೆ ಬಂದು ಗುಡ್ ಡೇಟು ಅಂತ ಸುಮ್ಮನೆ ಹೇಳಿದ್ರೆ ಓ ನಾನು ಸಾಧಿಸಿದ್ದು ನಂದೇ ಅಂತ. ಸೋತಿದ್ರೆ ಏನು ಮಾಡ್ತಾಯಿದ್ದೆ ಡಿ ಕೆ ಶಿವಕುಮಾರ್? ನಂದೇ ಅಂತ ಇದ್ರೆ ಅವಾಗ? ಇಲ್ಲ ಎಲ್ಲಿ ತಪ್ಪಾಯಿತು ಅಂತ ಮತ್ತೆ ನೀನು ಹುಡುಕ್ತಾ ಇದ್ದೆ, ಹಂಗೆ ಇವರು ಹುಡುಕ್ದಂಗೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾವಾಗ ಏನೇನು ಆಗಬೇಕೋ ಅದೆಲ್ಲ ಆಗ್ತಾ ಇರ್ತದೆ. ಅದಕ್ಕೆ ಅದೇ ಸರಿ ಹಿಂಗೆ ಅಂತ ಹೇಳ್ಕೊಂಡು ಅದರಿಂದ ಓಡೋದು ಅದು ಸರಿಯಾದ ನ್ಯಾಯನೂ ಅಲ್ಲ, ಸರಿಯಾದ ಕ್ರಮವೂ ಅಲ್ಲ. ಮತ್ತು ಇನ್ನೊಂದು ಸತಿ CLP ಲೀಡ್ರ್ ಆಗಿರ್ತಕ್ಕಂಥ ಆರ್ ಅಶೋಕ್ ಅವರು ತಮ್ಮನ್ನು ತಾವು ವಿಮರ್ಶೆ ಮಾಡ್ಕೋಬೇಕು. ಹೌದು, ನಾನು ತಪ್ಪು ಮಾಡಿದ್ನ ಇಲ್ವಾ ಹಂಗಂತ. ಉಪನಾಯಕ ಅಂತ ಯಾರೋ ಬೆಲ್ಲದ್ದು ಉಪನಾಯಕ ಏನು ಗೆಣಸ್ಕೆತ್ತಾ ಇದ್ನ? ಅವ್ನಿಗಾರು ಜವಾಬ್ದಾರಿ ಬೇಕಲ್ಲ. ಇಲ್ಲಲ್ಲಪ್ಪ ಈ ಥರ ತಪ್ಪಾಗ್ಬಿಟ್ರೆ ಏನು ಮಾಡೋದು? ಒಂದು ವೇಳೆ ನಾವೂ ಯಾಕೆ ಎಲ್ಲರೂ ಒಂದು ಕಡೆ ಕರೆಸಿ ಕೂತು ಮಾತುಕತೆ ಆಡಬಾರ್ದು ಅಂತ ಯಾಕೆ ಇದು ಮಾಡಲಿಲ್ಲ? ಎಲ್ಲರಿಗೂ ಮಾತ್ರ ಅಧಿಕಾರ ಬೇಕು, ಆದರೆ ಒಬ್ರಿಗೊಬ್ರ ಇದನ್ನೀಗ ಹಂಚ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ದೊಡ್ಡ ಇದನ್ನೇ ಹೇಳ್ತೀರ. ಮುಖ್ಯಮಂತ್ರಿನೇ ಆಗಬೇಕು ಎಲ್ಲರಿಗೂ, ಮತ್ತಿನ್ನೇನು ಬೇಡ. ಮುಖ್ಯಮಂತ್ರಿ ಆಗೋದಕ್ಕೆ ಲಕ್ಷಣಗಳು ಬೇಕಲ್ಲ, ಆ ಲಕ್ಷಣಗಳಿಗೆ ಕೆಲಸ ಮಾಡಿರ್ಬೇಕಲ್ಲ. ಅದ್ಯಾವುದು ಗೊತ್ತಿಲ್ಲ ಯಾರಿಗೂ ಅಲ್ವಾ? ಇಷ್ಟು ಹೇಳಿ ನಾನು ಇಲ್ಲಿಗೆ ನನ್ನ ಮಾತಿನಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ.